ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಶನಿವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತಿನ ಲಾಗ್ ಹೇಗೆಲ್ಲ ನಡೆಯುತ್ತೆ ಏನು ಅನ್ನೋದು ಈ ಲಾಗಲ್ಲಿರುತ್ತೆ. ಸೊ ಆದಷ್ಟು ನಾನು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತು ಶನಿವಾರ ಸ್ಪೆಷಲ್ ಇದೆ. ಇವತ್ತೊಂದು ಸ್ಪೆಷಲ್ ಇದೆ ನಮ್ಮ ಮನೇಲಿ. ಸೊ ಅದು ಏನು ಅಂತ ಹೇಳ್ತೀನಿ ನಿಮಗೆ. ಸೊ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ತಾನೇ ನಾನು ರೀಲ್ ಮಾಡಿಕೊಂಡು ಕತ್ಕೊಂಡು ರೀಲೆಲ್ಲ ಮಾಡಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮನೇಲಿ ಎಲ್ಲ ಕೆಲಸಗಳು ಆಗಿ ಆದಮೇಲೆ ಮಗು ಊಟ ಎಲ್ಲ ಮಾಡಿಸಿ ಆದಮೇಲೆ ಸೊ ರೆಡಿಯಾಗಿ ರೀಲ್ ಮಾಡಿದ್ದೀನಿ. ಫ್ರೀ ಇದ್ದಾಗ ಮಾಡೋದು ನಂಗೆ ತುಂಬ ಇಷ್ಟ, ಅದಕ್ಕೆ ಮಾಡ್ತಾಯಿರ್ತೀನಿ. ನಮ್ಗೆ ಇಷ್ಟ ಆಗೋ ಕೆಲಸ ನಾವು ಮಾಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಇವತ್ತು ಸ್ಪೆಷಲ್ ಇದೆ ಅಂತ ಹೇಳಿದಲ್ಲ, ಸೊ ಅದು ಏನು ಅಂತ ಹೇಳ್ತೀನಿ. ಬೆಳಗಿಂದ ಏನೆಲ್ಲ ಸ್ಪೆಷಲ್ ಅಡುಗೆಗಳು ಮಾಡಿದ್ದೀವಿ. ಇವತ್ತು ಸ್ಪೆಷಲ್ ಡೇ ಇರೋದಕ್ಕೆ ಸ್ಪೆಷಲ್ ಅಡುಗೆ. ಸೊ ಅದಕ್ಕೆ ಇವತ್ತೆಲ್ಲ ಸ್ಪೆಷಲ್ ಮಾಡಿದ್ದೀವಿ. ಸೊ ಅದು ಏನೇನು ಮಾಡಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ ಫ್ರೆಂಡ್ಸ್. ಇವತ್ತು ಶನಿವಾರ ಮಾರ್ನಿಂಗೆ ನಾನು ನುಗ್ಗೆಕಾಯಿ ಸಾಂಬಾರು ಮತ್ತು ಮುದ್ದೆ, ಅನ್ನ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿನ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ, ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ ಹಾಗೆ ಒಂದೆರಡು ಮೂರು ಒಣಮೆಣ್ಸಿನ್ಕಾಯಿ ಕೂಡ ಹಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಿಲ್ಲ, ಕರಿಬೇವಿನ ಸೊಪ್ಪಿಲ್ಲ, ಅದಕ್ಕೆ ಹಾಕ್ತಾಯಿಲ್ಲ ನಾನು. ಸೊ ನೋಡಿ, ಹಚ್ಚಿಟ್ಕೊಂಡಿರೋದೆಲ್ಲ ಒಂದೊಂದೇ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದು ನಾನು ಯೂಟ್ಯೂಬಲ್ಲಿ ನೋಡಿ ಮಾಡ್ತಾ ಇರೋದು. ನುಗ್ಗೆಕಾಯಿನೆಲ್ಲ ಬೇಯಿಸಿಟ್ಕೊಂಡಿದ್ದೀನಲ್ಲ, ಸೊ ಅದನ್ನೆಲ್ಲ ನೀರು ತೆಗೆದುಬಿಟ್ಟು ಅದನ್ನು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಹಚ್ಚಿಟ್ಕೊಂಡಿರೋ ಕೂಡ ಟೊಮೊಟೊ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಟೊಮೊಟೊ ಚೆನ್ನಾಗಿ ಬೇಯಬೇಕು, ಇಲ್ಲಾಂತಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ. ನಾನಿವಾಗ ಇದಕ್ಕೆ ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಬೇಳೆನೂ ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಬೇಳೆ ಮತ್ತು ಆಲೂಗಡ್ಡೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ. ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೇಯಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಬೇಳೆಯನ್ನೆಲ್ಲ ಬೇಯಿಸಿಕೊಂಡಿದ್ದೀನಿ ಅಂತಂದಲ್ಲ, ಸೊ ಅದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಒಂದು ಈರುಳ್ಳಿ ಹಾಕ್ಬಿಟ್ಟಿದ್ದೆ ನಾನು. ಮಿಕ್ಸಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಇದೇ ಥರ ಮೆಥಡಲ್ಲಿ ವೀಡಿಯೋ ಮಾಡಿದರು, ನಾನು ಅದನ್ನೇ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೊಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಬೋದು, ಇಲ್ಲಾಂದರೆ ಬಿಡ್ಬೋದು. ಬಟ್ ನಾನು ಒಂದು ಸ್ವಲ್ಪ ಟೇಸ್ಟ್ ಇರಲಿ ಅಂತ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಬೇಳೆ ಎಲ್ಲ ಬೇಯಿಸಿಕೊಂಡಿದ್ದಲ್ಲ, ಅದೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದಾದಮೇಲೆ ಬೇಯಿಸಿಕೊಂಡಿರೋಂಥ ನುಗ್ಗೆಕಾಯಿ, ಸೊ ನುಗ್ಗೆಕಾಯಿಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ತುಂಬ ಬೇಯಿಸ್ಬಿಟ್ಟಿದ್ದೀನಿ, ಅದಕ್ಕೆ ಒಡೆದೋಗ್ತಾಯಿದೆ ಎಲ್ಲ. ಅಷ್ಟೊಂದು ಬೇಯಿಸ್ಕೊಳ್ಳೋದೇ ಅವಶ್ಯಕತೆ ಇರೋಲ್ಲ. ನುಗ್ಗೆಕಾಯ್ದು ಬೇಯಿಸಿರೋ ನೀರಿತ್ತಲ್ಲ, ಅದನ್ನೇ ಸಾಂಬಾರ್ಗೆ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದು ಇವಾಗ ಒಂಚೂರು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ ಗರಂ ಮಸಾಲ ಹಾಕಿದ್ರೆ. ಸಾಂಬಾರಿಗೂ ಗರಂ ಮಸಾಲ ಎಲ್ಲ ಹಾಕ್ಬೋದು, ಚೆನ್ನಾಗಿರುತ್ತೆ. ಸಾಂಬಾರು ಪೌಡ್ರು ಹಾಕ್ತಾಯಿದ್ದೀನಿ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ, ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ, ಅದರಲ್ಲೂ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಒಂಚೂರು ಕೊತ್ತಂಬರಿ ಉದುರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ರೆ ಮುಗೀತು, ನುಗ್ಗೆಕಾಯಿ ಸಾಂಬಾರು ರೆಡಿ. ಹಾಗೆ ಫ್ರೆಂಡ್ಸ್, ಈ ಕಡೆ ಮುದ್ದೆನೂ ಮಾಡ್ಕೊತಾ ಇದ್ದೀನಿ. ನೋಡಿ, ಮುದ್ದೆ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಪ್ರತಿಯೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ, 11 ಗಂಟೆ ಆಗಿಬಿಟ್ಟಿದೆ. ಸರಿ ಅಂತ ಬೇಗ ಅಂತ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈಗ ಮುದ್ದೆ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಮುದ್ದೆ ಪ್ರಿಪೇರ್ ಆಗೋಯಿತು. ಈಗ ಮುದ್ದೆ, ನುಗ್ಗೆಕಾಯಿ ಸೊಪ್ಪು ಸಾಂಬಾರು ಮತ್ತು ಉಪ್ಪಿನಕಾಯಿ ಚೆನ್ನಾಗಿರುತ್ತಲ್ಲ ಟೇಸ್ಟು. ಈಗ ನಾನು ನನ್ನ ಮಗಳಿಗೂ ತಿನ್ನಿಸ್ತಾ ಇದ್ದೀನಿ. ಅವಳು ಮುದ್ದೆ ತಿಂತಾಯಿದ್ದಾಳೆ. ನೋಡಿ, ಈ ನಡುವೆ ಹಾಲು ಬಿಡಿಸ್ದಾಗಿಂದ ತುಂಬ ಚೆನ್ನಾಗಿ ಎಲ್ಲ ತಿಂತಾಯಿದ್ದಾಳೆ. ನಾವೇನು ತಿಂತೀವಿ ಅಂತ. ಇವತ್ತು ಕೇಸರಿ ಬಾತ್ ಮಾಡಿದ್ವಿ. ಕೇಸರಿ ಬಾತ್ ಯಾಕೆ ಮಾಡಿದ್ವಿ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಹಾಗೆ ಪನ್ನೀರ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಪನ್ನೀರ್ ಫ್ರೈ ನಂಗೆ ತುಂಬಾ ಇಷ್ಟ ಆಗುತ್ತೆ, ತುಂಬ ಟೇಸ್ಟ್ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಇದಕ್ಕೆ ಕೇಸರಿ ಬಾತು ಮತ್ತು ಒಂದು ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಟಿಫನ್ ಬಾಕ್ಸ್ ಹಾಕಿ ಆ ಮನೆಗೆ ಕಳಿಸ್ತಾ ಇದ್ದೀನಿ. ಅದೇ ನೆನ್ನೆ ಹೋಗಿದ್ವಲ್ಲ ನಮ್ಮ ಅತ್ತೆ ಮನೆಗೆ, ಅಲ್ಲಿ ಕಳಿಸ್ತಾ ಇದ್ದೀವಿ. ಬುಜ್ಜಾ, ಓಯ್ ಆಯ್ 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 ಪ್ಲೇನ್ ಕಿಸ್ ಕೊಡು.
ವೆರಿ ಗುಡ್. ಓ ನೀನು ಹಾಕೋಪ್ಪ, ಅಲ್ಲಿಂದ ನಡಿಬೇಕು, ಕಾರ್ ಹಾಕೊಡಕ್ಕೆ. ಫ್ರೆಂಡ್ಸ್, ಇವಾಗ ನಾನು, ಅಪ್ಪ, ಅಮ್ಮ ಮತ್ತು ನನ್ನ ಹಸ್ಬೆಂಡು, ಪಾಪು ಎಲ್ಲ ಇಲ್ಲೇ ಹತ್ರದಲ್ಲಿರೋಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಏನು ಸ್ಪೆಷಲು ಅಂತ ಹೇಳ್ತೀನಿ ಅಂದನಲ್ಲ, ಇವತ್ತು ಸ್ಪೆಷಲ್ಲು ನಮ್ಮ ಅಪ್ಪ ಅಮ್ಮದು ಆ್ಯನಿವರ್ಸರಿ, 30 ವರ್ಷದ ಆ್ಯನಿವರ್ಸರಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ ಹೋಗೋಣ ಅಂದರು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಕೇಸರಿ ಬಾತ್ ಮಾಡಿದ್ವು, ಅದಕ್ಕೆ ಸ್ವೀಟ್ ತರಿಸೋಣ ಅಂದರೆ ಬೇಡ, ಸ್ವೀಟು ಅಂದರೆ ಸ್ವಲ್ಪ ಶುಗರು ಎಲ್ಲ ಇದೆಲ್ಲ, ಅದಕ್ಕೆ ಬೇಡ ಅಂತ ಸ್ವೀಟ್ ಅವಾಯ್ಡ್ ಅಂತ ಸ್ವೀಟ್ ತರಿಸಿಲ್ಲ. ನೋಡಿ, ಇದು ನಮ್ಮೂರ ಆಂಜನೇಯ ಸ್ವಾಮಿ ದೇವಸ್ಥಾನ. ಹನುಮನ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ. ತುಂಬ ಇಷ್ಟ ದೇವರು ಅಂದರೆ, ಭಕ್ತಿ ಜಾಸ್ತಿ ನನ್ನ ಮಗಳಿಗೆ. ಅವಳದೇ ಆದ ರೀತಿಯಲ್ಲಿ ದೇವ್ರಿಗೆ ಹೆಂಗೆ ಮಕ್ಕೊಂತಿದ್ದಾಳೆ ನೋಡಿ. ಇವಳು ಮಾಡ್ತಿರೋದು ನೋಡ್ರಿ. ಫ್ರೆಂಡ್ಸ್, ಇದು ಉತ್ಸವ ಮೂರ್ತಿ. ಇವಾಗ ಅಮ್ಮನವ್ರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಮಳೆ ಬೇರೆ ಬರ್ತಾಯಿತ್ತು, ಇನ್ನೂ ತುಂಬ ಲೇಟ್ ಆಗುತ್ತೆ ಅಂದಿದ್ದಕ್ಕೆ ನಾವು ಇರಲಿಲ್ಲ. ಇಲ್ಲಾಂದಿದ್ದರೆ ತಾಯಿ ಮೆರವಣಿಗೆ ಹೋಗೋದೆಲ್ಲ ನೋಡ್ಬೋದಿತ್ತು. ಆಗಲಿಲ್ಲ, ಟೈಮ್ ಆಗೋಯ್ತು ಅಂತ ಮನೆಗೆ ಹೊರಟ್ವಿ. ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.